ಸ್ನೇಹಿತರೆ, ಇವತ್ತು ನಮ್ಮ ಜೊತೆ ಅಷ್ಟಮಿದ ಐಸಿರ ಕಾರ್ಯಕ್ರಮದಲ್ಲಿ ತುಳುನಾಡಿಂದ ಅನೇಕ ಜನ ಬಂದಿದ್ದಾರೆ. ಅವ್ರ ಹತ್ರ ಮಾತಾಡ್ಸೋಣ ಬನ್ನಿ. ಅವ್ರಿಗೆ ಏನು ಅನಿಸ್ತಿದೆ, ಬೆಂಗಳೂರಿನ ವಾತಾವರಣ ಹೇಗಿದೆ, ಅವರು ಇಲ್ಲಿ ಬಂದು ಎಷ್ಟು ಒಂದು ಅವರ ಅನುಭವ ಏನಿದೆ, ತುಳುನಾಡನ್ನು ಇಲ್ಲಿ ಪರಿಸರಿಸೋದ್ರಲ್ಲಿ ಅವರ ಕೊಡುಗೆ ಏನಂತ ಅವ್ರ ಹತ್ರನೇ ಕೇಳೋಣ. ನಮಸ್ತೆ, ನಿಮ್ಮ ಹೆಸರು ಸರ್? ನಮಸ್ತೆ, ಹೆಸರು ಸರ್? ಭರತ್. ಯಾವ ಊರು ಸರ್? ನಮ್ದು ಮಂಗಳೂರು, ಪುತ್ತೂರು. ಸರ್, ಇಲ್ಲಿ ಎಷ್ಟು ವರ್ಷದಿಂದ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀರಿ? ನಾನು ಈ ಕಾರ್ಯಕ್ರಮಕ್ಕೆ ಫಸ್ಟ್ ಟೈಮ್ ಬಂದಿರೋದು. ಈ ಕಾರ್ಯಕ್ರಮ ಒಂದು ನಮ್ಮ ತುಳುನಾಡಿನ ಬಗ್ಗೆ, ಈ ಬ್ಯಾಂಗ್ಳೂರು ಜನರಿಗೆ ಏನು ನಮ್ಮ ಸಂಸ್ಕೃತಿ ಇರ್ಬೋದು ಅದನ್ನೆಲ್ಲ ವ್ಯಕ್ತಪಡಿಸುತ್ತೆ ಇದು. ಹಾಗೆ ಮತ್ತು ಇಲ್ಲಿ ಆಟೋಟ ಸ್ಪರ್ಧೆ ಎಲ್ಲ ಇಟ್ಟಿದ್ದಾರೆ. ಅದೆಲ್ಲ ಇಲ್ಲಿನ ಜನರಿಗೆ ಯಾರಿಗೆ ಕೂಡ ಗೊತ್ತಾಗ್ಲಿಕ್ಕಿರಲಿಲ್ಲ. ಯಾಕೆಂದರೆ ಅಡ್ಡಕಂಬ ಆಗಿರ್ಬೋದು, ಮತ್ತು ಮಡಕೆ ಹೊಡೆಯುವುದು, ಮತ್ತು ತುಂಬ ಸ್ಪೋರ್ಟ್ಸ್ ಎಲ್ಲ ಇದೆ. ಅದೆಲ್ಲ ಇಲ್ಲಿನವರಿಗೆ ಯಾರಿಗೆ ಗೊತ್ತಿರಲಿಕ್ಕಿಲ್ಲ. ಅದೆಲ್ಲ ಒಂದು ಚೆನ್ನಾಗಿರೋ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ, ಖುಷಿಯಾಗಿದೆ. ಇದು ತುಳುನಾಡಿನ ಜನರಿಗೆ ಮಾತ್ರ, ಬೆಂಗಳೂರಿನ ಜನರಿಗೆ? ಇಲ್ಲ, ಎಲ್ರಿಗೂ ಭಾಗವಹಿಸ್ಬೋದು. ಅದೇನು ಆ ಥರ ಏನು ರೂಲ್ಸ್ ಏನು ಮಾಡಿಲ್ಲ, ಎಲ್ಲರೂ ಭಾಗವಹಿಸ್ಬೋದು ಅಂತ ಹೇಳಿದ್ದಾರೆ. ಈಗ ಕಂಬಳವನ್ನು ಬ್ಯಾನ್ ಮಾಡ್ಬೇಕಂತ ಒಂದು ಕಾಲದಲ್ಲಿ ಇದಿತ್ತು, ಕಂಬಳಕ್ಕೆ ಪ್ರಾಣಿ ಹಿಂಸೆ ಅಂತ. ಹೌದು, ಏನನ್ಸುತ್ತೆ? ಅದು ಪ್ರಾಣಿ ಹಿಂಸೆ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದರೆ ಅವರು ಅದನ್ನು ಎಷ್ಟು ಪ್ರೀತಿಯಿಂದ ಸಾಕ್ತಾರೆ ಅಂದರೆ ಅದಕ್ಕೆ ಹೊಡೆಯೋದ್ರಿಂದ ಅದಕ್ಕೇನು ನೋವಾಗುತ್ತೆ. ಬಟ್ ಅದಕ್ಕೊಂದು ಅವರಿಗೆ ಪ್ರೀತಿ ಇರುತ್ತೆ. ಅದಕ್ಕೆ ಕೂಡ ಎಷ್ಟು ಒಂದು ಪ್ರೀತಿ ಇರುತ್ತೆ ಅಂದರೆ ಕೆಲವೊಂದು ವಿಡಿಯೋದಲ್ಲಿ ನೀವು ನೋಡಿರ್ಬೋದು. ಅದಕ್ಕೆ ತುಂಬ ಅವರೊಟ್ಟಿಗೆ ತುಂಬ ಕ್ಲೋಸ್ ಆಗಿ ಅದು ಇರುತ್ತೆ. ಹಾಗಾಗಿ ಅದನ್ನು ಬ್ಯಾನ್ ಮಾಡಬೇಕಂತ ಏನು ಬ್ಯಾನ್ ಮಾಡಬಾರ್ದು ಅಂತ ನಮ್ಮದು ಒಂದು ಅನಿಸಿಕೆ. ಇಲ್ಲಿ ಅನೇಕ ಆಟೋಟಗಳಿದೆ, ಫುಡ್ ಸ್ಟಾಲ್ಗಳಿದೆ, ಎಲ್ಲ ತುಳುನಾಡಿನ ಕಲ್ಚರ್. ಅಂದ್ರೆ ಎಲ್ಲ ತುಳುನಾಡಲ್ಲಿ ಯಾವ್ದೆಲ್ಲ ತಿನಿಸು ಮಾಡಿದ್ರೆ ಅದೆಲ್ಲ ಇರುತ್ತೆ. ನೀವು ಯಾವ್ದ್ರಲ್ಲಿ ಯಾವ ಆಟದಲ್ಲಿ ಭಾಗವಹಿಸ್ತಾ ಇದ್ದೀರಾ? ಯಾವ ಇದನ್ನ? ನಾನು ಈಗ ಯಾವುದಕ್ಕೂ ಹೆಸರು ಕೊಟ್ಟಿಲ್ಲ, ಈಗ ಕೊಡ್ಬೇಕಂತ ಇದ್ದೀವಿ. ಅಂದ್ರೆ ಸ್ಪೋರ್ಟ್ಸ್ ಎಲ್ಲ ಯಾವುದು ಹೋಗಿಲ್ಲ, ನೋಡ್ಬೇಕಷ್ಟೇ. ಹಾಗೆ ಈಗ ಜಸ್ಟ್ ಬಂದಿರೋದಷ್ಟೇ. ಸರ್, ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಗಿರೀಶ ಅಂತ. ಕಡಬದಿಂದ ಅಷ್ಟಮಿ ಐಸಿರಿಗೆ ಅಂತಾನೆ ಬ್ಯಾಂಗ್ಳೂರಿಗೆ ಬಂದಿದ್ದೇನೆ. ನಮ್ಮ ಊರಿನ ಕಲ್ಚರನ್ನು ಇಲ್ಲಿ ಮಂಗಳೂರಿಗಿಂತ ಬೆಂಗಳೂರಲ್ಲಿ ನೋಡಿದ್ರೆ ಭಾರಿ ಖುಷಿ. ಅಂದ್ರೆ ಎಲ್ಲ ಒಟ್ಟಾಗಿ ಬರ್ತಾರೆ ಇಲ್ಲಿ ನಮ್ಮ ತುಳುವಾರು. ಜೈ ತುಳುನಾಡು. ನೀವು ತುಳುನಾಡವರು ಅಂತ ಹೇಳ್ತಿದ್ದೀರಿ, ಹಾಗಾದ್ರೆ ತುಳುನಾಡು ಬಗ್ಗೆ ತುಂಬಾ ತಿಳ್ಕೊಂಡಿರ್ತೀರಿ. ಪಟಾಪಟ್ ಅಂತ ಆನ್ಸರ್ ಮಾಡಬೇಕು. 5 ತುಳುನಾಡ ಫುಡ್ಗಳು ಯಾವುದು? ಗೋಲಿ ಬಜೆ, ಚಟ್ಟಂಬಟ್ಟೆ, ನೀರ್ಲಿ ಬಜೆ, ಇಡ್ಲಿ, ಬನ್ಸ್. ಓಕೆ, ಸೂಪರ್. ಓಕೆ, 5 ತುಳುನಾಡ ಕಲೆಗಳು ಯಾವುದು? ಕಥೆಗಳು, ಕಲೆ. ಯಕ್ಷಗಾನ, ಕೋಲಾಟ, ಕೋಟಿ ಚೆನ್ನಯ, ಕೋಲ, ಕೊರಗಜ್ಜ, ನೇಮ. ಓಕೆ, 5 ತುಳುನಾಡ ಬೆಳೆಗಳು ಯಾವುದು? ಅಡಿಕೆ, ತೆಂಗು, ತುಳುವಲ್ಲಿ ಹೇಳ್ಬೋದಾ? ಎಡ್ಡೆ ಮುಂಚಿ, ಕೆರೆಂಗು, ಮೆಣಸು. ಓಕೆ, ಈಗ ಸೀರಿಯಸ್ ಕ್ವಶನ್ ಬರ್ತೀನಿ. ಮಾತಾಡ್ಬೋದ? ತುಳುವಲ್ಲಿ ಬೇಡ, ಕನ್ನಡದಲ್ಲೇ ಮಾತಾಡಿ, ಕರ್ನಾಟಕದ ಜನತೆ ಗೊತ್ತಾಗಬೇಕಲ್ವಾ? ಈಗ ಸೀರಿಯಸ್ ಕ್ವಶನ್ ಕೇಳ್ತೀನಿ. ಕಂಬಳವನ್ನು ಬ್ಯಾನ್ ಮಾಡಬೇಕು, ಪ್ರಾಣಿ ಹಿಂಸೆ ಅಂತ ಹೇಳ್ತಾ ಇದ್ರು, ಹೌದಾ? ನಮ್ದು ಐಡೆಂಟಿಟಿ ಕಂಬಳ ಅಂದ್ರೆ ಕಂಬಳ ನಾನ ದುಂಬುಲ ಐಡೆಂಟಿಟಿ ಮಂಗಳೂರದ್ದು ಕಂಬಳ. ಇವತ್ತು ನೋಡಿ ಚಾಂಪಿಯನ್ ಅವ್ರದ ಶ್ರೀಕಾಂತ್ ನಂದಲಿಕೆ ಭಟ್ರ ಅವರ ಚಾಂಪಿಯನ್ ಹುಟ್ಟಿ ಬಂದಿದೆ ನೋಡಿ. ಎಷ್ಟು ಫ್ಯಾನ್ಸ್ ಎಲ್ಲ ಇದ್ದಾರೆ ಅಂತ ನೋಡಿದ್ರಲ್ಲ, ಹಾಗೆ ಕ್ರೌಡ್ ನೋಡಿದಿರಲ್ಲ. ಹಾಗೆ ಅಂದ್ರೆ ಕಂಬಳದಿಂದ ಫುಲ್ ತುಳುನಾಡು ಒಂದು ಐಡೆಂಟಿಟಿ ಅಂತಾನೆ ಹೇಳ್ಬೋದು. ಹಾಗೆ ಅದ್ರ ಜೊತೆ ಕೋಳಿಕಟ್ಟ ಕೂಡ ಬ್ಯಾನ್ ಆಗಬೇಕು? ಇಲ್ಲ, ಅದು ಆಗೋದಿಲ್ಲ, ಮಂಗಳೂರಿಗೆ ಬೇಕೇ ಬೇಕು ಅದು. ಹಾಗೆ. ಓಕೆ, ಕಾಂತಾರ ಸಿನಿಮಾ ಬಂದಾಗ್ಲಿಂದ ದೈವಾರಾಧನೆಗೆ ಅವಮಾನ ಮಾಡಲಾಗ್ತಿದೆ ಅಂತ ಕೆಲವರ ವಾದ, ಹೌದಾ? ಹಾಗೆಂತಿಲ್ಲ, ಅದು ನಮ್ಮ ಸೈಡ್ ಅವರಿಗೆ ಅದರ ಕಲ್ಚರ್ ಹೇಗೆ ಮಾಡ್ಬೇಕು ಅದೆಲ್ಲ ಗೊತ್ತುಂಟು. ಭೂತ ಕೋಲದ್ದು ಹೇಗೆಲ್ಲ ಆಚರಣೆ ಎಲ್ಲ ಮಾಡ್ಬೇಕು, ಅದನ್ನು ಮಿಸ್ಯೂಸ್ ಮಾಡುದು ಅಂದ್ರೆ ಗೊತ್ತಿಲ್ಲದವರು, ಅದರ ಬಗ್ಗೆ ಗೊತ್ತಿಲ್ಲದವರು ಮಿಸ್ಯೂಸ್ ಮಾಡ್ತಾರೆ. ಹಾಗೆ ಅಷ್ಟೇ ಹೇಳ್ಬೋದು. ಹಾಗೆ ಅದರ ಬಗ್ಗೆ ಗೊತ್ತಿದ್ದವರು ಸರಿಯಾಗಿ ಕ್ರಮ ಆಚರಣೆ ಮಾಡ್ತಾರೆ. ಓಕೆ, ಅಂದ್ರೆ ದೈವಾರಾಧನೆಯನ್ನ ಎಂಟರ್ಟೈನ್ಮೆಂಟ್ಗೆ ಬಳಸ್ಕೊಳ್ಳೋದು ತಪ್ಪು ಅಂತ ಹೇಳ್ತಿದ್ದೀರಾ? ಅದೌದು. ಎಲ್ಲಿ ಅದನ್ನು ಇಡ್ಬೇಕು ಅಲ್ಲಿ ಇಡಬೇಕು. ಹಾಗೆ ದೈವಾರಾಧನೆ ಅಂದ್ರೆ ಆ ಟೈಮ್ ಅಂತ ಇರ್ತದೆ, ಆ ಟೈಮಲ್ಲೆಲ್ಲ ವೃತ್ತ ಎಲ್ಲ ಆಚರಣೆ ಮಾಡಿ ಹಾಗೆ ದೈವಾರಾಧನೆ ನೇಮ ಎಲ್ಲ ಕೊಡಬೇಕು. ಈ ಎಂಟರ್ಟೈನ್ಮೆಂಟ್ಗೆ ಅಂತ ಇದ್ರೆ ಅದರ ಮಾನ್ಯತೆ ಹೋಗ್ತದೆ.